ಕನ್ನಡ ಟು ಇಂಗ್ಲಿಷ್ ಬ್ರಿಡ್ಜ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. Friends, in our previous video we have studied how to frame sentences in past continuous tense. Thank you. Now in this video we shall study how to form sentences in past perfect tense. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಅಪೂರ್ಣ ಭೂತಕಾಲ ಪಾಸ್ಟ್ ಕಂಟಿನ್ಯೂಸ್ ಇದರಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಈಗ ಈ ವಿಡಿಯೋದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಪೂರ್ಣ ಭೂತಕಾಲದಲ್ಲಿ ವಾಕ್ಯಗಳನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. Dear students, here also we find it very easy to form sentences in simple past because the helping verb to be used here is only had. ಇಲ್ಲಿಯೂ ಕೂಡ ನಮಗೆ ವಾಕ್ಯಗಳನ್ನು ರಚನೆ ಮಾಡುವುದು ಬಹಳ ಸುಲಭ, ಏಕೆಂದರೆ ಈ ಕಾಲದಲ್ಲಿಯೂ ಕೂಡ ನಾವು ಉಪಯೋಗ ಮಾಡುವಂತಹ ಏಕೈಕ ಸಹಾಯಕ ಕ್ರಿಯಾಪದ ಅಂದರೆ ಅದು ಹ್ಯಾಡ್. ನಂತರ ಎಲ್ಲ ಪರ್ಸನ್ಸ್ಗೂ V3 ಫಾರ್ಮ್ ಹಚ್ಚಿದರೆ ಆಯಿತು. ವರ್ಬ್ 3 ಫಾರ್ಮ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಈಸ್ ಟು ಬಿ ಯೂಸ್ಡ್ ಹಿಯರ್. ಇಲ್ಲಿ ನೋಡಿ, ಸಿಂಗುಲರ್ ಫಸ್ಟ್ ಪರ್ಸನ್, plural first person, I and we. Singular second person, plural second person, you and you. Singular third persons, he, she and it. Plural third persons, they. ಇವುಗಳಿಗೆಲ್ಲ ಒಂದೇ ಸಹಾಯಕ ಕ್ರಿಯಾಪದ, ಒಂದೇ ಹೆಲ್ಪಿಂಗ್ ವರ್ಬ್ ಅಂದರೆ ಹ್ಯಾಡ್, HAD. ನಂತರ ಎಲ್ಲವುಗಳಿಗೂ ಕಾಮನ್ ಆಗಿ ವರ್ಬ್ 3 ಐ ಮೀನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಅದನ್ನು ಇಟ್ಟರೆ ಮುಗೀತು, ವಾಕ್ಯ ರಚನೆ ಆದಂತೆಯೇ ಅಂತ ಅರ್ಥ. ಹಿಯರ್ ಆಲ್ಸೋ ದ ಪ್ರೆಸೆಂಟ್ ಮೂಮೆಂಟ್ ಈಸ್ ಕನ್ಸರ್ನ್ಡ್, ದ ಆಕ್ಟ್ ಈಸ್ ಆಲ್ರೆಡಿ ಓವರ್. ಇಲ್ಲಿಯೂ ಸಹ ಈ ಕ್ಷಣಕ್ಕೆ ಕ್ರಿಯೆ ಮುಗಿದು ಹೋಗಿರುತ್ತೆ. ಆದರೆ ಬಹಳ ಸಮಯದ ಹಿಂದೆ ಅಥವಾ ಬಹಳ ದಿನಗಳ ಹಿಂದೆ ಅಥವಾ ಬಹಳ ತಿಂಗಳುಗಳ ಹಿಂದೆ ಅಥವಾ ಬಹಳ ವರ್ಷಗಳ ಹಿಂದೆ ನಡೆದಂಥ ಒಂದು ಕ್ರಿಯೆ ಅದು ಹೇಗೆ ನಡೆದಿತ್ತು ಅನ್ನೋದನ್ನು ನೆನಪಿಸಿಕೊಂಡು ಈಗ ಮತ್ತೊಬ್ಬರೆದುರು ನಾವು ಹೇಳ್ತಾ ಇರ್ತೀವಿ. ಆಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಟೇಕ್ ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಮೆಟ್ ಮೈ ಫ್ರೆಂಡ್ 2 days ago. ನಾನು ನನ್ನ ಸ್ನೇಹಿತನನ್ನು 2 ದಿನಗಳ ಹಿಂದೆ ಭೇಟಿಯಾಗಿದ್ದೆ. You had written that poem 4 years ago. ನೀನು ಆ ಕವಿತೆಯನ್ನು 4 ವರ್ಷಗಳ ಹಿಂದೆ ಬರೆದಿದ್ದೆ. ಈ ರೀತಿಯಾಗಿ ಹೇಳಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಯೂಸ್ ಮಾಡ್ತಾ ಇರ್ತೀವಿ. ಹ್ಯಾಡ್ ಇಲ್ಲಿ ಹೆಲ್ಪಿಂಗ್ ವರ್ಬ್, ಸಹಾಯಕ ಕ್ರಿಯಾಪದ. ನಾನು ಮೊದಲೇ ನಿಮಗೆ ಹೇಳಿದ್ದೆ ಏನು ಅಂದರೆ ಕೆಲವೊಂದು ಕ್ರಿಯಾಪದಗಳ 2 ರೂಪಗಳು ಒಂದೇ ಆಗಿರ್ತವೆ. ದಟ್ ಈಸ್ V1, V2, V3 ಫಾರ್ಮ್ಗಳಲ್ಲಿ 2 ಫಾರ್ಮ್ಸ್ ಒಂದೇ ಆಗಿರುತ್ತವೆ ಅಂತ. ಇಲ್ಲಿ ನೋಡಿ, ಮೀಟ್, ಮೆಟ್, ಮೆಟ್, ಇಲ್ಲೇ V2 ಮತ್ತು V3 ಸೇಮ್. ಆದರೆ ನಾವು ಈ ಕಾಲದಲ್ಲಿ ವಾಕ್ಯಗಳನ್ನು ಮಾಡುವಾಗ V3 ಫಾರ್ಮ್ ಯೂಸ್ ಮಾಡಿದ್ದೀವಿ ಅಂತಾನೆ ಭಾವಿಸಬೇಕು. ಅರ್ಥ ಆಯ್ತಲ್ಲ? ಈ ಸಿಂಬಾಲಿಕ್ ಚಾರ್ಟ್ ನೋಡಿ, ಈ ಸಿಂಬಾಲಿಕ್ ಚಾರ್ಟ್ ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬಹುದು ಅಂತ ನನ್ನ ಭಾವನೆ. ಐ, ವಿ, ಯು, ಯು, ಹಿ, ಶಿ, ಇಟ್, ದೇ ಇವುಗಳಿಗೆಲ್ಲ ಉಪಯೋಗಿಸಬಹುದಾದಂತಹ ಒಂದೇ ಸಹಾಯಕ ಕ್ರಿಯಾಪದ ಹೆಲ್ಪಿಂಗ್ ವರ್ಬ್, ಅದು ಹ್ಯಾಡ್. ನಂತರ ವರ್ಬ್ 3 ಫಾರ್ಮ್ ಇದೆ. ಅರ್ಥ ಆಯ್ತಲ್ಲ? ಹಾಗಾದರೆ ಈ ಸಿಂಬಾಲಿಕ್ ಚಾರ್ಟನ್ನೇ ಅನುಸರಿಸಿ ನಾವು ಈಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನಿಸೋಣವೇ? ಐ ಹ್ಯಾಡ್ ಸ್ಟೇಡ್ ಇನ್ ಗೋವಾ 8 years ago. 8 ವರ್ಷಗಳ ಹಿಂದೆ ನಾನು ಗೋವಾದಲ್ಲಿ ವಾಸವಾಗಿದ್ದೆ. ವಿ ಹ್ಯಾಡ್ ಟ್ರಾವೆಲ್ಡ್ ಥ್ರೂಔಟ್ ಇಂಡಿಯಾ. ನಾವು ಭಾರತದಾದ್ಯಂತ ಪ್ರವಾಸ ಮಾಡಿದ್ದೆವು. ಯು ಹ್ಯಾಡ್ ವರ್ಕ್ಡ್ ಅಟ್ ಎ ಬ್ಯಾಂಕ್ ಫಾರ್ 6 years. ನೀನು ಒಂದು ಬ್ಯಾಂಕ್ನಲ್ಲಿ 6 ವರ್ಷಗಳವರೆಗೆ ಕೆಲಸ ಮಾಡಿದ್ದೆ. ಯು ಹ್ಯಾಡ್ ಫಾರ್ಗಾಟನ್ ಹಿಮ್
2 weeks ago. 2 ವಾರಗಳ ಹಿಂದೆ ನೀನು ಅವನನ್ನು ಮರೆತೇ ಬಿಟ್ಟಿದ್ದೆ. They had occupied that place. ಅವರು ಆ ಸ್ಥಳವನ್ನು ಆಕ್ರಮಿಸಿಕೊಂಡಿದ್ದರು. ರಾಕೇಶ್ had achieved a lot in his life. ರಾಕೇಶ ತನ್ನ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾನೆ. ಸ್ನೇಹ had lost everything. ಸ್ನೇಹ ಎಲ್ಲವನ್ನೂ ಕಳೆದುಕೊಂಡಿದ್ದಳು. The people had left the village long back. ಆ ಜನರು ಬಹಳ ಹಿಂದೆ ಆ ಹಳ್ಳಿಯನ್ನ ತೊರೆದಿದ್ದರು. The child has fallen asleep before the story ended. ಕಥೆ ಮುಗಿಯುವುದಕ್ಕೆ ಮೊದಲೇ ಆ ಮಗು ನಿದ್ರೆಗೆ ಜಾರಿತ್ತು. My brothers had lived in London for 5 years before they returned to home. ನನ್ನ ಸಹೋದರರು ಸ್ವದೇಶಕ್ಕೆ ಮರಳುವ ಮೊದಲೇ ಲಂಡನ್ನಲ್ಲಿ 5 ವರ್ಷಗಳ ಕಾಲ ವಾಸಿಸಿದ್ದರು. Your sister had learned French before she moved to France. ನಿನ್ನ ಸಹೋದರಿ ಫ್ರಾನ್ಸ್ಗೆ ತೆರಳುವ ಮೊದಲೇ ಫ್ರೆಂಚ್ ಭಾಷೆಯನ್ನು ಕಲಿತಿದ್ದಳು. The film had already started before I entered into the theater. ನಾನು ಚಿತ್ರಮಂದಿರದ ಒಳಗೆ ಪ್ರವೇಶಿಸುವ ಮೊದಲೇ ಚಲನಚಿತ್ರ ಆರಂಭಗೊಂಡಿತ್ತು. The teacher had collected all the papers before the class began. ಕ್ಲಾಸ್ ಆರಂಭವಾಗುವುದಕ್ಕೆ ಮೊದಲೇ ಶಿಕ್ಷಕನು ಎಲ್ಲ ಪೇಪರ್ಗಳನ್ನು ಚೆಕ್ ಮಾಡಿದರು ಅಥವಾ ತಪಾಸಣೆ ಮಾಡಿದರು. I had never seen such a beautiful sunset before that day. ನಾನು ಆ ದಿನಕ್ಕಿಂತಲೂ ಮೊದಲು ಇಂತಹ ಸುಂದರವಾದ ಸೂರ್ಯಾಸ್ತವನ್ನು ನೋಡಿರಲೇ ಇಲ್ಲ. He had forgotten his keys, so he couldn't open the doors. ಅವನು ಕೀಲಿ ಕೈಗಳನ್ನು ಮರೆತು ಬಿಟ್ಟಿದ್ದನು, ಆದ್ದರಿಂದ ಅವನು ಬಾಗಿಲುಗಳನ್ನು ತೆರೆಯಲು ಆಗಲಿಲ್ಲ. We had reached the station before the train arrived. ನಾವು ರೈಲು ಬರುವುದಕ್ಕೆ ಮುಂಚೆಯೇ ರೈಲು ನಿಲ್ದಾಣವನ್ನು ತಲುಪಿದ್ದೆವು. The birds had flown away before the sunrise. ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ಎಲ್ಲ ಪಕ್ಷಿಗಳು ಹಾರಿ ಹೋಗಿದ್ದವು. The ship had reached the harbor before I arrived there. ನಾನು ಅಲ್ಲಿ ಆಗಮಿಸುವುದಕ್ಕೂ ಮೊದಲೇ ಹಡಗು ಬಂದರನ್ನು ತಲುಪಿತ್ತು. See friends, in this way we can form the sentences in past perfect easily. ಸ್ನೇಹಿತರೆ, ಈ ರೀತಿ ನಾವು ಸುಲಭವಾಗಿ ಪೂರ್ಣ ಭೂತಕಾಲದಲ್ಲಿ ವಾಕ್ಯಗಳನ್ನು ರಚನೆ ಮಾಡಬಹುದು. If you have any doubts, please comment upon, and don't forget to subscribe this channel, and also like all the videos and share the channel with your friends. ಸ್ನೇಹಿತರೆ, ಏನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳಿಗೆ ಲೈಕ್ ಕೊಡಿ. ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ಈ ಚಾನಲನ್ನು ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.